ಮನೆಯಲ್ಲಿ ಈ ಒಂದು ತಪ್ಪು ಇದ್ರೆ ಹಣ ಮತ್ತು ಶಾಂತಿ ಎರಡೂ ನಿಲ್ಲಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿತಾ ಇದ್ರೂ ಹಣ ನಿಲ್ತಾ ಇಲ್ವಾ? ಮನೆಯಲ್ಲಿ ಜಗಳ, ಒತ್ತಡ, ನಿದ್ದೆ, ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ಅದಕ್ಕೆ ಕಾರಣ ನಿಮ್ಮ ಅದೃಷ್ಟ ಅಲ್ಲ, ಮನೆಯಲ್ಲಿರುವ ಒಂದು ಸಣ್ಣ ತಪ್ಪು. ಇದು 90% ಜನರಿಗೆ ತಿಳಿದೇ ಇಲ್ಲ. ಆದರೆ ಇದನ್ನು ಸರಿಪಡಿಸಿದ್ರೆ ನಿಮ್ಮ ಜೀವನ ಬದಲಾಗಬಹುದು. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದಿನ ವಿಷಯ ತುಂಬಾ ಮುಖ್ಯ. ಇದು ಯಾವುದು ಮಂತ್ರ ತಂತ್ರ ಅಲ್ಲ, ಯಾವುದು ಜ್ಯೋತಿಷ್ಯ, ಯಾವುದು ಪೂಜೆ ಅಲ್ಲ. ಇದು ನಮ್ಮ ಅಜ್ಜ ಅಜ್ಜಿಯರು, ನಮ್ಮ ತಾಯಿ ತಂದೆಯರು ಜೀವನದಲ್ಲಿ ಪಾಲಿಸುತ್ತಾ ಬಂದಂತಹ ಒಂದು ಸಾಮಾನ್ಯ ನಿಯಮ. ಆದರೆ ಈಗಿನ ಕಾಲದಲ್ಲಿ ನಾವು ಇದನ್ನ ಮರೆತು ಹೋಗಿದ್ದೇವೆ. ಮತ್ತೆ ಈ ನಿಯಮವನ್ನ ತಪ್ಪಿಸಿದ್ರೆ ಹಣ ಮಾತ್ರ ಅಲ್ಲ, ಮನೆಯ ಸಂತೋಷವೂ ಕಡಿಮೆಯಾಗುತ್ತೆ. ಸ್ನೇಹಿತರೆ, ಈಗ ನಾನು ಕೇಳುವ ಪ್ರಶ್ನೆಗೆ ನಿಮ್ಮ ಮನಸ್ಸಿನಲ್ಲೇ ಉತ್ತರ ಕೊಡಿ. ನಿಮ್ಮ ಮನೆಯಲ್ಲಿ ಬಳಸದೇ ಬಿದ್ದಿರುವಂತಹ ಹಳೆಯ ಬಟ್ಟೆ ಪಾತ್ರೆಗಳಿದೆಯಾ? ಸರಿಯಾಗಿ ಮುಚ್ಚಲಾಗದಂತಹ ಕಿಟಕಿ ಬಾಗಿಲುಗಳು ಇವೆಯಾ? ಕೆಲಸ ಮಾಡದ ಕೆಟ್ಟ ಗಡಿಯಾರ ಇದೆಯಾ? ನಿಂತು ಹೋಗಿದ್ಯಾ? ಮನೆ ಮೂಲೆಯಲ್ಲಿ ಧೂಳು ಮತ್ತು ಕಸ ಸೇರ್ಕೊಂಡಿದ್ಯಾ? ಹೌದು ಅಂದ್ರೆ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಇದು ಕಾರಣವೂ ಆಗಿರಬಹುದು. ಬಹಳಷ್ಟು ಜನ ಹೇಳ್ತಾರೆ, ಅಯ್ಯೋ ಇದೊಂದು ಸಣ್ಣ ವಿಷಯ, ಇದರಿಂದ ಏನೂ ಆಗಲ್ಲ. ಆದರೆ ನಮ್ಮ ಹಿರಿಯರು ಏನ್ ಹೇಳಿದ್ರು ಗೊತ್ತಾ? ಮುರಿದ ವಸ್ತುಗಳು ಮನೆಯಲ್ಲಿದ್ರೆ ಅದೃಷ್ಟವೂ ಮುರಿಯುತ್ತೆ ಅಂತ. ಇದು ಕೇವಲ ಮಾತಲ್ಲ, ಇದರಲ್ಲಿ ತುಂಬಾ ಆಳವಾದ ಒಂದು ಸತ್ಯ ಇದೆ. ನಾನು ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಅವರ ಹೆಸರು ರಮೇಶ್. ರಮೇಶ್ ತುಂಬಾ ದುಡಿತಾ ಇದ್ದ. ಬೆಳಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 10 ಗಂಟೆಗೆ ಬರ್ತಾ ಇದ್ದ. ಆದ್ರೆ ಹಣ ಎಂದಿಗೂ ಕೈಯಲ್ಲಿ ಉಳಿತಾ ಇರಲಿಲ್ಲ. ಏನಾದ್ರೂ ಒಂದು ಖರ್ಚು ಬರ್ತಾ ಇತ್ತು. ಮನೆಯಲ್ಲಿ ಸದಾ ಜಗಳ ಆಗ್ತಾ ಇತ್ತು. ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರು. ಮಕ್ಕಳ ಜಗಳ, ಎಲ್ಲಾ ಕಡೆ ಅಶಾಂತಿ ತುಂಬಿತ್ತು. ಒಂದು ದಿನ ನಮ್ಮೂರಿನ ಒಬ್ಬ ಹಿರಿಯರು ಅವರ ಮನೆಗೆ ಬಂದ್ರು. ಮನೆ ನೋಡಿದ ಕೂಡ್ಲೆ ಅವರು ಕೇಳಿದ್ರು, ರಮೇಶ, ಮನೆ ಹಿಂದೆ ಏನಿದೆ ಗೊತ್ತಾ? ಮುರಿದ ಕುರ್ಚಿ, ಹಳೆಯ ಬಕೆಟ್, 10 ವರ್ಷದ ಹಳೆಯ ಬಟ್ಟೆಗಳು, ಇವನ್ನೆಲ್ಲ ಯಾಕಿಟ್ಟಿದ್ಯಾ ಅಂತ. ಆಗ ರಮೇಶ್ ನಕ್ಕು ಹೇಳ್ದ, ಅಂಕಲ್, ಒಂದಿನ ಬಳಕೆಗೆ ಬರುತ್ತೆ ಅಂತ ಇಟ್ಟಿದ್ದೀನಿ, ಮುಂದೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ. ಆಗ ಆ ಹಿರಿಯರು ಗಂಭೀರವಾಗಿ ಹೇಳಿದ್ರು, ನೋಡು ಮಗನೇ, ಬಳಕೆಗೆ ಬರದ ವಸ್ತು ಮನೆಯಲ್ಲಿದ್ರೆ ಅದು ನಿಮ್ಮ ಅದೃಷ್ಟಕ್ಕೆ ತಡೆಯಾಗುತ್ತೆ. ಮುರಿದ ವಸ್ತುಗಳು ನಿಮ್ಮ ಮನಸ್ಸಿಗೂ ಪರಿಣಾಮ ಬೀರುತ್ತೆ. ಇವತ್ತೇ ಇವನ್ನೆಲ್ಲ ತೆಗೆದು ಹಾಕಿಬಿಡು. ರಮೇಶ ಮೊದಲು ನಂಬಲಿಲ್ಲ. ಆದ್ರೆ ಆ ಹಿರಿಯರ ಮಾತು ಮನಸ್ಸಿಗೆ ಬಿದ್ದಿತು. ಮರುದಿನವೇ ಅವನು ಮನೆಯಲ್ಲಿದ್ದ ಎಲ್ಲಾ ಮುರಿದ ವಸ್ತುಗಳನ್ನ ಹೊರಗೆ ಹಾಕ್ದ. ಬಳಸದ ಬಟ್ಟೆಗಳನ್ನ ದಾನ ಮಾಡ್ದ. ಮನೆಯ ಮೂಲೆ ಮೂಲೆಯಲ್ಲಿ ಸ್ವಚ್ಛತೆಯನ್ನ ಮಾಡ್ದ. ಮತ್ತು ನಂಬ್ತೀರಾ, 1 ತಿಂಗಳ ಒಳಗೆ ಅವನ ಮನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂತು. ಮನೆಯಲ್ಲಿ ಜಗಳ ಕಡಿಮೆಯಾಯಿತು. ಅವನ ಮಕ್ಕಳು ಓದೋದ್ರಲ್ಲಿ ಮನಸ್ಸಿಟ್ರು. ಹಣ ಉಳಿಯಲು ಶುರುವಾಯಿತು. ಅವನೇ ನಂತರ ಹೇಳ್ದ, ಇಷ್ಟು ಸಣ್ಣ ವಿಷಯವೇ ಇಷ್ಟು ದೊಡ್ಡ ಬದಲಾವಣೆಯನ್ನು ತಂದಿತು ಅಂತ. ಈಗ ನೀವು ಕೇಳ್ತೀರಾ, ಇದರಲ್ಲಿ ಏನ್ ಸೈನ್ಸ್ ಇದೆ, ಏನ್ ವಿಜ್ಞಾನ ಇದೆ ಇದರಲ್ಲಿ? ಸ್ನೇಹಿತರೆ, ವಿಜ್ಞಾನವೂ ಇದೆ, ವಿಶ್ವಾಸವೂ ಇದೆ. ಮುರಿದ ವಸ್ತುಗಳು ನಿಮ್ಮ ಮನೆಯಲ್ಲಿದ್ರೆ ಅವು ಏನನ್ನ ಸೂಚಿಸುತ್ತವೆ? ಅಸ್ಥಿರತೆ, ನಿರ್ಲಕ್ಷ್ಯ, ನಿಲ್ಲದಂತಹ ಒಂದು ಶಕ್ತಿ. ಈ ವಸ್ತುಗಳನ್ನು ನೋಡಿದಾಗಲೆಲ್ಲ ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಇದನ್ನ ಸರಿಪಡಿಸಬೇಕು. ಆದರೆ ನೀವು ಸರಿಪಡಿಸೋದಿಲ್ಲ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ ಉಳಿಯುತ್ತೆ. ಈ ಭಾವನೆ ನಿಮ್ಮ ಮನಸ್ಸನ್ನ ಗೊಂದಲಕ್ಕೆ ಒಳಗುಂಟು ಮಾಡುತ್ತೆ. ಮನಸ್ಸು ಗೊಂದಲದಲ್ಲಿದ್ರೆ ನೀವು ಸರಿಯಾಗಿ ಯೋಚಿಸೋದಕ್ಕೆ ಸಾಧ್ಯವಿಲ್ಲ, ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಇದರಿಂದ ನಿಮ್ಮ ಕೆಲಸದಲ್ಲಿ ಪರಿಣಾಮ, ನಿಮ್ಮ ಸಂಬಂಧಗಳಲ್ಲಿ ಪರಿಣಾಮ, ನಿಮ್ಮ ಹಣದ ಮೇಲೆ ಪರಿಣಾಮ. ನಮ್ಮ ಹಿರಿಯರು ಪ್ರತಿಯೊಂದು ವಸ್ತುವಿನಲ್ಲಿ ಶಕ್ತಿ ಇರುತ್ತೆ ಅಂತ ನಂಬಿದ್ರು. ಮುರಿದ ವಸ್ತುಗಳು ಋಣಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ. ಹೊಸ ಸ್ವಚ್ಛ ವಸ್ತುಗಳು ಧನಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ಅಂತ ನಂಬಿದ್ರು. ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇದ್ರೆ ಮನೆಯಲ್ಲಿ ಸಂತೋಷ ಇರೋದಿಲ್ಲ. ಸಂತೋಷ ಇಲ್ಲದ ಮನೆಯಲ್ಲಿ ಲಕ್ಷ್ಮಿ, ಸಂಪತ್ತು ನೆಲೆಸೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಂತ ಗಡಿಯಾರ ಇದ್ರೆ ಇದು ಕಾಲದ ನಿಲುಗಡೆ, ಸಮಯದ ನಿಲುಗಡೆಯನ್ನು ಸೂಚಿಸುತ್ತೆ. ನಿಮ್ಮ ಜೀವನದಲ್ಲೂ ಪ್ರಗತಿ ನಿಲ್ಲುತ್ತೆ. ಇದು ಕೇವಲ ನಂಬಿಕೆ ಅಂತ ಅನ್ಬೇಡಿ, ಅನೇಕ ಜನ ಅನುಭವಿಸಿದ ಸತ್ಯ ಇದು. ಸರಿ, ಈಗ ಪರಿಹಾರ ನೋಡೋಣ. ಇದು ತುಂಬಾ ಸುಲಭ.
ಯಾವುದೇ ಹಣದ ಖರ್ಚು ಬೇಡ. ಕೇವಲ ನಿಮ್ಮ ಸ್ವಲ್ಪ ಸಮಯ ಬೇಕು, ನಿಮ್ಮ ಮೋಟಿವೇಶನ್ ಬೇಕು. ಮೊದಲು ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಗೆ ಹೋಗಿ, ರೂಮ್ಗೆ ಹೋಗಿ ಹುಡುಕಿ, ಮುರಿದ ವಸ್ತುಗಳಿವ್ಯಾ, 6 ತಿಂಗಳಿಂದ ಬಳಸದ ವಸ್ತುಗಳಿವ್ಯಾ, ಧೂಳು ಸೇರಿಕೊಂಡು ಮೂಲೆಗಳು ಇವ್ಯಾ, ಸರಿಯಾಗಿ ಕೆಲಸ ಮಾಡದ ವಸ್ತುಗಳಿವ್ಯಾ. ಮುರಿದ ವಸ್ತುಗಳನ್ನು ಸರಿಪಡಿಸಬಹುದಾದರೆ ಈಗಲೇ ಸರಿಪಡಿಸಿ. ಸರಿಪಡಿಸಲು ಆಗದೇ ಇದ್ರೆ ಹೊರಗೆ ಹಾಕಿ, ಗುಜರಿಗೆ ಹಾಕಿ. ಬಳಸದ ವಸ್ತುಗಳನ್ನ ಒಳ್ಳೆ ಸ್ಥಿತಿಯಲ್ಲಿದ್ರೆ ದಾನವನ್ನ ಮಾಡಿ, ಕೆಟ್ಟ ಸ್ಥಿತಿಯಲ್ಲಿದ್ರೆ ಕಸದ ಬುಟ್ಟಿಗೆ ಹಾಕಿ. ಒಂದು ವಿಶೇಷ ಗಮನವನ್ನ ಕೊಡಿ. ನಿಂತ ಗಡಿಯಾರ ತಕ್ಷಣ ಸರಿಪಡಿಸಿ ಶೆಲ್ ಹಾಕಿ ಅಥವಾ ಹೊಸ ತೆಗೆದುಕೊಳ್ಳಿ. ಮುರಿದ ಕನ್ನಡಿ ಎಂದಿಗೂ ಮನೆಯಲ್ಲಿಡಬೇಡಿ. ಸರಿಯಾಗಿ ಮುಚ್ಚಲಾಗದ ಬಾಗಿಲು ಕಿಟಕಿಯನ್ನ ರಿಪೇರಿ ಮಾಡಿಸಿ. ವಸ್ತುಗಳನ್ನು ತೆಗೆದ ನಂತರ ಮನೆಯನ್ನ ಸ್ವಚ್ಛತೆ ಮಾಡಿ. ವಿಶೇಷವಾಗಿ ಮನೆಯ ಮೇನ್ ಡೋರ್, ಮನೆಯ ಮೂಲೆಗಳು, ಕಿಟಕಿಗಳು, ಟಾಯ್ಲೆಟ್ ರೂಮ್ಸ್, ಶೌಚಾಲಯ. ನೆನಪಿಡಿ, ಸ್ವಚ್ಛತೆ ಅಂದ್ರೆ ಕೇವಲ ಸ್ವಚ್ಛತೆ ಅಲ್ಲ, ಅದು ಧನಾತ್ಮಕ ಶಕ್ತಿಯ ಆಮಂತ್ರಣ. ತಿಂಗಳಿಗೊಮ್ಮೆ ಮನೆಯನ್ನ ಪರೀಕ್ಷೆ ಮಾಡಿ. ಹೊಸ ಮುರಿದ ವಸ್ತುಗಳು ಸೇರಿಕೊಂಡಿವೆಯಾ ನೋಡಿ, ಅನಾವಶ್ಯಕ ವಸ್ತುಗಳು ಸೇರಿಕೊಂಡಿವೆಯಾ ನೋಡಿ. ಈ ಅಭ್ಯಾಸ ನಿಮ್ಮ ಜೀವನದಲ್ಲಿರಲಿ. ಬೋನಸ್ ಟಿಪ್ಗಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಬೋನಸ್ ಟಿಪ್ ಏನಂದ್ರೆ, ಮನೆಯ ಪ್ರವೇಶ ದ್ವಾರದ ಕಡೆ ವಿಶೇಷ ಗಮನ ಇರಲಿ. ಹಿರಿಯರು ಹೇಳಿದ್ರು, ಮನೆಯ ಬಾಗಿಲು ಸ್ವಚ್ಛವಾಗಿದ್ರೆ ಲಕ್ಷ್ಮಿ ಒಳಗೆ ಬರೋದಕ್ಕೆ ಇಷ್ಟಪಡ್ತಾಳೆ ಅಂತ. ನಿಮ್ಮ ಮನೆಯ ಬಾಗಿಲ ಬಳಿ ಯಾವುದೇ ಕಸ ಇಡಬೇಡಿ. ಹಳೆಯ ಚಪ್ಪಲಿಗಳು ಹೊರಗೆ ಹಾಕಿ, ನಿಯಮಿತವಾಗಿ ಗುಡಿಸಿ, ಆಗಾಗ ಸ್ವಚ್ಛತೆಯನ್ನ ಮಾಡಿ. ಮಲಗು ಕೋಣೆಯಲ್ಲಿ ಏನಿರಬಾರದು ಅಂದ್ರೆ ಮುರಿದ ಕನ್ನಡಿ, ನಿಂತ ಗಡಿಯಾರ, ಒಣಗಿದ ಹೂಗಳು, ಅನಾವಶ್ಯಕ ಚಿತ್ರಗಳು. ಇವು ನಿಮ್ಮ ನಿದ್ರೆಗೂ ಮಾನಸಿಕ ಶಾಂತಿಗೂ ಪರಿಣಾಮವನ್ನು ಬೀರುತ್ತೆ. ಇನ್ನು ಅಡುಗೆ ಮನೆಯ ಶುದ್ಧತೆ ಬಗ್ಗೆ ಹೋದ್ರೆ, ಅಡುಗೆ ಮನೆ ಅಂದ್ರೆ ಅನ್ನಪೂರ್ಣೆಯ ಸ್ಥಾನ. ಇಲ್ಲಿ ಮುರಿದ ಪಾತ್ರೆಗಳು, ಕಿತ್ತೋಗಿರೋ ಪಾತ್ರೆಗಳನ್ನ ಇಡಬೇಡಿ. ಹಳೆಯ ಮಸಾಲೆಗಳನ್ನ ಹೊರಗೆ ಹಾಕಿ, ನಿಯಮಿತವಾಗಿ ಆಗಾಗ ಸ್ವಚ್ಛತೆಯನ್ನ ಮಾಡಿ. ಅಡುಗೆ ಮನೆ ಸ್ವಚ್ಛ ಇದ್ರೆ ಮನೆಯಲ್ಲಿ ಯಾವಾಗಲೂ ಅನ್ನ ಇರುತ್ತೆ. ಇದು ಹಿರಿಯರ ನಂಬಿಕೆ ಕೂಡ ಆಗಿದೆ. ಇನ್ನು ದಾನದ ಮಹತ್ವ ಅಂದ್ರೆ, ಬಳಸದ ವಸ್ತುಗಳನ್ನ ಎಸೆಯುವುದರ ಬದಲು ದಾನವನ್ನ ಮಾಡಿ. ಇದರಿಂದ ಯಾರಿಗಾದರೂ ಉಪಯೋಗ ಆಗುತ್ತೆ, ರೀಸೈಕಲ್ ಆಗುತ್ತೆ, ನಿಮಗೆ ಪುಣ್ಯ ಸಿಗುತ್ತೆ, ನಿಮ್ಮ ಮನಸ್ಸಿಗೆ ಸಂತೋಷ. ದಾನ ಮಾಡುವವರಿಗೆ ದೇವರು 10 ಪಟ್ಟು ಹೆಚ್ಚು ಕೊಡ್ತಾರೆ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳಿವೆ. ಇನ್ನು ಒಬ್ಬ ಪ್ರಿಯಾ ಅವರ ಕಥೆ ಹೇಳ್ತೀನಿ ಕೇಳಿ. ಪ್ರಿಯಾ ಒಬ್ಬ ಗೃಹಿಣಿ, ಹೋಮ್ ಮೇಕರ್. ಅವಳ ಗಂಡ ಚೆನ್ನಾಗಿ ಗಳಿಸ್ತಾ ಇದ್ದ, ಆದರೆ ಹಣ ಯಾವಾಗಲೂ ಕೊರತೆ ಇತ್ತು. ಮನೆಯಲ್ಲಿ ಸದಾ ಉದ್ವೇಗ, ಮಕ್ಕಳು ಅಳ್ತಾ ಇದ್ರು, ಗಂಡ ಹೆಂಡತಿ ಜಗಳ. ಒಮ್ಮೆ ಪ್ರಿಯಾಗಿ ಈ ವಿಷಯ ತಿಳಿತು. ಅವಳು ಮನೆಯಲ್ಲಿದ್ದ 20 ವರ್ಷಗಳ ಹಳೆಯ ವಸ್ತುಗಳನ್ನೆಲ್ಲ ತೆಗೆದು ಹಾಕಿದ್ಲು. ಮುರಿದ ಅಲಮಾರಿಯನ್ನ ಸರಿಪಡಿಸಿದ್ಲು. ನಿಂತ ಗಡಿಯಾರವನ್ನ ಹೊಸದ ತೆಗೆದುಕೊಂಡ್ಲು. ಪರಿಣಾಮ 2 ತಿಂಗಳ ಒಳಗೆ ಅವಳ ಗಂಡನಿಗೆ ಪ್ರಮೋಷನ್ ಸಿಕ್ತು. ಮನೆಯಲ್ಲಿ ಶಾಂತಿ ಬಂತು. ಮಕ್ಕಳು ಸಂತೋಷವಾಗಿ ಓದೋದಕ್ಕೆ ಶುರು ಮಾಡಿದ್ರು. ಇನ್ನು ರಾಜೇಶ್ ಅವರ ಕತೆ ಕೇಳಿ. ರಾಜೇಶ್ ಒಬ್ಬ ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ. ಆದರೆ ವ್ಯಾಪಾರದಲ್ಲಿ ನಷ್ಟ. ಅವನ ಮನೆಯಲ್ಲಿ ಬಹಳಷ್ಟು ಹಳೆಯ ವಸ್ತುಗಳು ಇದ್ವು. ಯಾರೋ ಸಲಹೆ ಕೊಟ್ಟರು, ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಿ ಅಂತ. ಅದರ ಪರಿಣಾಮ 1 ತಿಂಗಳ ಒಳಗೆ ಹೊಸ ವ್ಯಾಪಾರದ ಅವಕಾಶ ಬಂತು. ಅದರಿಂದ ಅವನಿಗೆ ಒಳ್ಳೆಯ ಲಾಭ ಆಯಿತು. ಇಂದು ಅವನು ಚೆನ್ನಾಗಿ ಬದುಕ್ತಾ ಇದ್ದಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಚ್ಛತೆಗೆ ತುಂಬಾ ಮಹತ್ವ ಇದೆ. ಶುಚಿತ್ವಂ ಆರೋಗ್ಯಂ ಅಂತ ಹೇಳಲಾಗುತ್ತೆ. ಅಂದರೆ ಸ್ವಚ್ಛತೆಯೇ ಆರೋಗ್ಯ ಅಂತ. ಲಕ್ಷ್ಮೀದೇವಿ ಸ್ವಚ್ಛ ಮನೆಯಲ್ಲಿ ವಾಸಿಸ್ತಾಳೆ. ಹಿರಿಯರು ಹೇಳಿದ ನೆನಪಿದ್ಯಾ? ದೀಪಾವಳಿಗೆ ಮನೆ ಸ್ವಚ್ಛ ಮಾಡ್ತೇವೆ, ಯಾಕಂದ್ರೆ ಲಕ್ಷ್ಮಿ ಬರಲಿ ಎಂದು. ಆದರೆ ಸ್ನೇಹಿತರೆ, ದೀಪಾವಳಿಗೆ ಮಾತ್ರ ಯಾಕೆ? ಪ್ರತಿದಿನವೂ ನಮ್ಮ ದೀಪಾವಳಿ ಆಗಬೇಕಲ್ಲವೇ? ಅದರಿಂದ ಪ್ರತಿದಿನವೂ ಮನೆಯನ್ನ ಸ್ವಚ್ಛವಾಗಿಡಿ. ಆಗಾಗ ಸ್ವಚ್ಛತೆಯ ಕಾರ್ಯವನ್ನ ರೂಪಿಸಿಕೊಳ್ಳಿ. ಸ್ನೇಹಿತರೆ, ನೀವು ಮನೆಯನ್ನ ಗೌರವಿಸಿದ್ರೆ ಮನೆ ನಿಮ್ಮನ್ನ ಗೌರವಿಸುತ್ತೆ. ನಿಮ್ಮ ಮನೆ ಸ್ವಚ್ಛವಾಗಿದ್ರೆ ನಿಮ್ಮ ಮನಸ್ಸು ಸ್ವಚ್ಛವಾಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿದ್ರೆ ನಿಮ್ಮ ಜೀವನವು ಶಾಂತವಾಗುತ್ತೆ. ಮತ್ತು ನಿಮ್ಮ ಜೀವನ ಶಾಂತವಾಗಿದ್ರೆ ಸಂಪತ್ತು, ಸಂತೋಷ, ಯಶಸ್ಸು ಎಲ್ಲ ನಿಮ್ಮ ಕಡೆ ಬಂದು ಸೇರುತ್ತೆ. ಒಂದು ವಿಚಾರ ನೆನಪಿಡಿ, ಇದು ಯಾವುದೋ ಮಾಂತ್ರಿಕ ಪರಿಹಾರ ಅಲ್ಲ. ಇದು ನಮ್ಮ ಜೀವನದ ಸರಳ ನಿಯಮ. ಸರಳವಾದ ಕೆಲಸಗಳು ಕೆಲವೊಮ್ಮೆ ದೊಡ್ಡ ಬದಲಾವಣೆಗಳನ್ನು ತರ್ತವೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನೀವು ಏನ್ ಮಾಡಬೇಕು? ಹಿಂದೆ ಒಂದು ಕೆಲಸವನ್ನ ಮಾಡಿ.
ಸಿಂಪಲ್ ಕೆಲಸ ಏನಂದ್ರೆ ಮನೆಗೆ ಹೋಗಿ ಒಂದು ಕೊನೆಯಿಂದ ಶುರು ಮಾಡಿ ಮುರಿದ ಬಳಸದ ವಸ್ತುಗಳನ್ನು ಗುರುತಿಸಿ ಅವುಗಳನ್ನು ತೆಗೆದುಹಾಕಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಿ. ನಂತರ ಏನ್ ಮಾಡ್ತೀರಾ? ಈ ವಿಡಿಯೋವನ್ನ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದ್ರೆ ಇದು ಹಣದ ವಿಷಯ ಮಾತ್ರ ಅಲ್ಲ, ಇದು ಶಾಂತಿಯ ವಿಷಯ. ಇಂತಹ ಹೃದಯಸ್ಪರ್ಶಿ ಜೀವನ ಬದಲಿಸುವ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದಕ್ಕೆ ಮರೆಯಬೇಡಿ. ನಿಮ್ಮ ಅನುಭವ, ಪ್ರಶ್ನೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ತುಂಬಿರಲಿ, ಸಂಪತ್ತು ವೃದ್ಧಿಯಾಗಲಿ, ಸಂತೋಷ ತುಂಬಲಿ. ಧನ್ಯವಾದಗಳು. ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್.